ಹೌದು, ಈ ರುದ್ರ ಹೇಳಿದಂತೆ ಆ ರಾಯ ನನ್ನ ಮೇಲೆ ಮನಸ್ಸು ಮಾಡಿ ನನ್ನನ್ನು ಮದುವೆ ಆಗಿದ್ದೆ ನಿಜವಾದ್ರೆ ಆದಷ್ಟು ಬೇಗ ಅವನಿಂದ ನನ್ನ ಕೊರಳಿಗೆ ತಾಳಿಯನ್ನ ಕಟ್ಟಿಸಿಕೊಂಡು ನನ್ನ ತಂದೆಯನ್ನ ಕೊಂದು ನಮ್ಮ ಸರ್ವ ಆಸ್ತಿಯನ್ನ ಅನುಭವಿಸ್ತಿರೋ ನನ್ನ ಮಾವಂದಿರನ್ನ ಅವನ ಕೈಯಿಂದಲೇ ಕೊಲೆ ಮಾಡಿಸ್ಬೇಕು. ಆವಾಗ ಮಾತ್ರ ನನ್ನ ಸೇಡು ತೀರೋದಕ್ಕೆ ಸಾಧ್ಯ. ಯಾರು? ಓಹೋ, ಮಾವಂದರು. ಯಾಕೆ ಮಾವ ನೀವು ಈ ಕಡೆಗೆ? ಇದೇನು ರಜನಿ, ಬಾನಿನಲ್ಲಿರುವ ಒಂಟಿ ನಕ್ಷತ್ರದಂತೆ ಈ ಬೀದಿಯಲ್ಲಿ ಒಂಟಿಯಾಗಿ ಹೊರಟಿರುವಿಯಲ್ಲ? ಏನ್ ಮಾಡಕ್ಕಾಗತ್ತೆ ಮಾವ, ನನಗೂ ಕೂಡ ಜಂಟಿಯಾಗಿ ಬರಬೇಕು ಅಂತ ಆಸೆ. ನೀವಿನ್ನು ಮದ್ವೆ ಆಗಿಲ್ಲಲ್ಲ, ಅದಕ್ಕೆ ನಾನು ಒಂಟಿಯಾಗಿ ಬಂದೆ ಅಷ್ಟೇ. ರಜನಿ, ಒಂಟಿ ಎಂದು ಏಕೆ ನಿನ್ನ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಮಾತನಾಡಿವೆ? ಕೆಲವೇ ದಿನಗಳಲ್ಲಿ ನಿನ್ನ ಮನದ ಭಾರವನ್ನು ಕಡಿಮೆ ಮಾಡಲು ಈ ನಿನ್ನ ಮಾವನನ್ನು ಕೈ ಹಿಡಿದು ಜೊತೆಯಾಗಿ ಬರುತ್ತೇನೆ. ಇರಬಹುದು ಮಾವ, ಆದ್ರೆ ಎಲ್ಲದಕ್ಕೂ ಕೂಡ ಹಣೆ ಬರ ಅನ್ನೋದು ಬೇಕು ತಾನೇ. ನೋಡಿ, ಹಳಿ ಹಕ್ಕಿ ಕೂಡು ಬಂದ್ರೆ ಅಂತ ಪರಮಾತ್ಮನನ್ನ ಕೇಳೋದಿಲ್ಲ ಅಂತೆ. ಅಂದ್ಮೇಲೆ ನಾವು ನೀವು ಎಲ್ಲ ಯಾವ ಲೆಕ್ಕ ಮಾವ? ಏಕೆ ರಜನಿ, ಆ ದೇವರ ಬರದ ಹಣೆಯ ಬರದ ಬಗ್ಗೆ ಮೆಲುಕಾಕುತ್ತಿರುವೆ? ಇದುವರೆಗೆ ನಿನಗೆ ಗೊತ್ತಿಲ್ಲವೇ ನಾನೇ ನಿನ್ನ ಗಂಡ ಆಗುವನೆಂದು? ಇರಬಹುದು ಮಾವ, ಹಾಗಂತ ನಾನು ಹೇಳಿಲ್ಲ. ನನ್ನ ಹಣೆ ಬರದಲ್ಲಿ ನೀವೇ ನನ್ನ ಗಂಡನಾಗಬೇಕು ಅನ್ನುವ ಅದೃಷ್ಟ ಇದ್ರೆ ನೀವೇ ಆಗಿ, ಅದಕ್ಕೇನಂತೆ. ನನಗಿನ ಸಮಯ ಆಯ್ತು, ನಾನು ನೆಲ್ಲು ರಜನಿ. ಇವತ್ತ್ಯಾಕೋ ನಿನ್ನ ಮನಸ್ಸಿನ ಮಾತಿನ ಮರ್ಮ ಚೇಂಜ್ ಆದಂತೆ ಕಾಣಿಸುತ್ತಿದೆಯಲ್ಲ? ಚೇಚೆ, ಹಾಗೇನಿಲ್ಲ ಮಾವ. ನಾನು ಮಾತನಾಡಿದ್ದು ಹಾಗಲ್ಲ. ನನ್ನ ಮಾತನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ತಪ್ಪು ತಿಳಿದುಕೊಂಡಿಲ್ಲ ರಜನಿ. ಯಾರ್ಯಾರು ಮನಸ್ಸು ಹೇಗಿದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನೀನು ಈಗ ಬೇರೆ ಗೂಡಿಗೆ ಹಾರಿ ಹೋಗುವ ಅಕ್ಕಿ ಆಗಿದೆಯಾ? ಆರುವ ನಿನ್ನ ಪುಕ್ಕವನ್ನು ಕಿತ್ತು ನನ್ನ ತೋಳು ತಕ್ಕಿಯಲ್ಲಿ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಪ್ರತಾಪ್ ಸಿಂಹನೇ ಅಲ್ಲ. ಬಾಳಲೇ ಬಾ, ಈ ನಿನ್ನ ಮಾವನಿಂದಲೇ ನಿನ್ನ ಶೀಲದ ಅರಣ. ಕೈ ಬಿಡಲೇ ಅವಳನ್ನು. ನೀನೇನಾದ್ರೆ ಅವಳ ಮೇಲೆ ಕೆಟ್ಟ ಚಟವನ್ನು ಉಪಯೋಗಿಸಿ ಇನ್ನೊಂದು ಸಾರಿ ಅವಳನ್ನು ಮುಟ್ಟಲು ಪ್ರಯತ್ನ ಪಟ್ಟರೆ ಈ ರಾಯ ನಿನ್ನ ಚಂಡನ್ನು ಕಳೆದು ರಕ್ತದ ವಾಕಲಾಡಿ ಬಿಡುತ್ತೇನೆ. ರಕ್ತದ ವಾಕಲ ಇವಳು ನನ್ನ ಸೊಸೆ. ನನ್ನ ಸೊಸೆ ಒಡನೆ ನಾನು ಹೇಗಾದರೂ ನಡೆದುಕೊಳ್ಳುತ್ತೇನೆ. ಅದನ್ನು ಕೇಳುವುದಕ್ಕೆ ನೀನಾರನೆ? ನಿನ್ನ ಸೊಸೆಯಾದರೇನು, ಮುಂದೆ ನೀನು ಮದುವೆ ಮಾಡಿಕೊಳ್ಳುವ ನಿನ್ನ ಹೆಂಡತಿ ಆದರೇನು? ಒಲ್ಲದ ಮನಸ್ಸಿನ ಹೆಣ್ಣನ್ನು ಒತ್ತಾಯ ಮಾಡಿ ಕಾಮದಾದ ಕರಿವ ನಿಮ್ಮಂತ ಕಾಮ ಪಿಶಾಚರನ್ನು ಒತ್ತು ಬುದ್ಧಿ ಕಲಿಸಲು ಬಂದ್ರು ನಿಮ್ಮಪ್ಪ ರಾಯಕನಾನನ. ಈ ಪ್ರತಾಪನನ್ನು ಒದ್ದು ಬುದ್ಧಿ ಕಲಿಸುವುದಕ್ಕೆ ನಾನೇನು ನಿನ್ನ ಮನಿತನದ ಹೆಣ್ಣನ್ನು ಮುಟ್ಟಿಲ್ಲ. ನನ್ನ ಮನಿತನದ ಹೆಣ್ಣು ನಾನೇಗಾದರೂ ಅನುಭವಿಸುತ್ತೇನೆ. ನಿನಗೆ ತಾಕತ್ತಿದ್ದರೆ ಈ ಪ್ರತಾಪನಿಂದ ಇವಳನ್ನು ಕಾಪಾಡಿಕೋ. ಲೇ ಪ್ರತಾಪ್, ನಾಯಿ ಕುಲಕ್ಕೆ ಹುಟ್ಟಿದ ಕೆಟ್ಟ ನನ್ನ ಮಗನೇ, ಈ ರೋಡ ತಾಕತ್ತಿನ ಬಗ್ಗೆ ಕೇಳ್ತೀನ?
ನಾನು ಹಿಂಡು ಕುರಿಯಾಲು ಕುಡಿದು ಬೆಳೆದವ. ನಿನ್ನಂಗ ಪಾಪಡಿ ತಿಂದು ಒಳ ಪರಿ ತೋರಿಸೋನಲ್ಲ. ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಟ್ಟಲೆ ಈ ಪುಂಡ ಪ್ರಚಂಡ ಪ್ರಳಯ ಪ್ರತಾಪ್ ಸಿಂಹನ ಒಡನೆ ಸವಾಲಾಕಿ ಸತ್ತ ಹೋಗಬೇಡ ನನ್ನ ಕೈಯಲ್ಲಿ. ಈ ರಜನಿಯನ್ನು ನನ್ನ ಮನೆಯಲ್ಲಿ ರೇಪ ಮಾಡಿದರೆ ನೀನೇನು ಕಿತ್ತುಕೊಳ್ತೀಯ? ಅದು ನಿಮ್ಮ ಅಪ್ಪನ ಕೈಲಿ ಸಾಧ್ಯವಿಲ್ಲ. ಈ ರಾಯ ಜೀವಂತ ಇರುವವರೆಗೂ ಯಾವ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಕೈ ಬಿಡೋದಿಲ್ಲ. ಒಂದು ವೇಳೆ ದುಡ್ಡಿನ ಆಕರ ಜಾಸ್ತಿ ಆಗಿ ಕಾಮದ ಬಿತ್ತವಳ ಎತ್ತಿಗೇರಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟರೆ ನಿಮ್ಮ ಮನೆ ಒಳಗ ಒಕ್ಕು ನಿಂತಾಗಿ ಕರ್ನಾಟಕ ಸಿದ್ಧರಿಗೆ ಬಂದ್ರು ಈ ಗಂಧಗುಲಿ ರಾಯ ಬೇರೆಯವರ ಬಗ್ಗೆ ಹೋರಾಟ ಮಾಡುವುದನ್ನು ಬೆಟ್ಟ. ಮೊದಲು ನಿನ್ನ ಮನಿತನವನ್ನು ನೀನು ನೋಡಿಕೋ. ಕೆಟ್ಟ ಅಪವಾದವನ್ನು ಕೊಟ್ಟು ಆ ನಿನ್ನ ಅತ್ತಿಗೆಯನ್ನು ನಮ್ಮಿಂದ ಸಾಲವನ್ನು ತೆಗೆದುಕೊಂಡ ನಿಮ್ಮ ಮನೆ ನಮ್ಮ ಹೆಸರಿಗೆ ಬಿಟ್ಟ ಬೀದಿಗೆ ಬಿದ್ದನಲ್ಲ ಆ ನಿನ್ನ ಅಣ್ಣ ರೇವಣಿ ಸಿದ್ಧ. ಅವರೆಲ್ಲೂ ಗೊತ್ತಿಲ್ಲ ನಿನ್ನ ಕುರಿ ಹಾಲಿನ ಶಕ್ತಿ ಏನಂದ್ರೆ ಮಗನ ಪ್ರತಾಪ್ ಸಿಂಹ. ನನ್ನ ನನ್ನ ಅತ್ತೆಯನ್ನು ಕೆಟ್ಟ ಅಪವಾದ ಕೊಟ್ಟು ಹೊರಗೆ ಹಾಕಿಸಿದ್ದಾನೆ. ಯಾಕೆ ನಿನಗಿನ್ನು ಗೊತ್ತಿಲ್ಲವೇ? ಗೊತ್ತಾದರೂ ನಿನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಆ ನಿನ್ನ ಅತ್ತಿಗೆ ಪ್ರಿಯಕರ ನಿನ್ನ ಮನೆಯಲ್ಲೇ ನಿನ್ನ ಅಣ್ಣನ ಕೈಯಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾನೆ. ಈಗ ನಿನ್ನ ಅತ್ತಿಗೆ ಒಂದು ಕಡೆ, ನಿನ್ನ ಅಣ್ಣ ಒಂದು ಕಡೆ, ನಿಮ್ಮ ಬಾಳೆ ಒಂದು ಹತ್ತರಂತ ಅಡಿಪಾಯದಲ್ಲಿ ಸಿಕ್ಕಿದೆ. ನಿನಗೆ ತಾಕತ್ತಿದ್ದರೆ ಅವರನ್ನು ಒಂದು ಗೂಡಿಸಿ ಬೇರೆಯವರ ಬಗ್ಗೆ ತೆರೆ ಹಾಕು. ಬರುತ್ತೇನೆ. ನಾಳೆನೇ ನಿನ್ನ ಮದುವೆ. ಹೋಗಲೇ ಹೋಗು. ಇಲ್ಲ ಪ್ರತಾಪ್, ನನ್ನ ಅಣ್ಣನ ತಲೆಯಲ್ಲಿ ಮೋಸದ ಉಳೆ ನಿಂಡಿ ನನ್ನ ಅತ್ತಿಗೆ ಬಗ್ಗೆ ಕೆಟ್ಟ ಪ್ರಚೋದನೆಯನ್ನು ಕೊಟ್ಟು ಪವಿತ್ರವಾದ ನನ್ನ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಿಸಿವ ಆರಾಮ್ ಕೌರ ನನ್ನ ಮಗನೇ. ಇನ್ನು ಯಾವ ರೀತಿಯೂ ಸರಿ ಅದೇ ನನ್ನ ಅತ್ತಿಗೆಗೆ ಪಾದಕ್ಕೆ ಬಿದ್ದು ನಾನು ಹೇಳಿದ ಸುಳ್ಳೆಂದು ಒಪ್ಪಿ ಸುಮ್ಮನೆ ಬಿಡೋದಿಲ್ಲ ಈ ರಾಯ. ಯಾಕ್ರಾಯ, ಈ ವಿಷಯ ನಿನಗಿನ್ನೂ ಗೊತ್ತಿಲ್ವಾ? ಇಲ್ಲ ರಜನಿ, ನಾನು ರೈತರನ್ನ ಕರೆದುಕೊಂಡು ಬೆಂಗಳೂರಿಗಿದ್ದೆ. ಮರಳಿ ಬರೋದ್ರೊಳಗಾಗಿ ಈ ಕುತಂತ್ರ ನಡೆದಿದೆ ನಮ್ಮ ಮನೆಯಲ್ಲಿ. ಈ ಕುತಂತ್ರವನ್ನ ಮಾಡಿದವರು ಬೇರೆ ಯಾರು ಅಲ್ಲ, ಅದು ಇವರೇ. ರಜನಿ, ಏನ್ ಹೇಳ್ತಿದ್ದೀಯೋ ನೀನು? ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀನು ಮತ್ತೆ ನಿಮ್ಮ ಅಣ್ಣ ಮನೆಯಲ್ಲಿಲ್ಲದ ಸಮಯವನ್ನು ನೋಡಿಕೊಂಡು ಆ ಚಾಂಡಾಳ ನಿನ್ನ ಅತ್ತಿಗೆ ಒಬ್ಬಳೇ ಇರುವ ಸಮಯವನ್ನು ಕಂಡು ಮನೆಗೆ ಹೋಗಿದ್ದಾನೆ. ಆ ನಂತರ ನಿಮ್ಮ ಅಣ್ಣ ಬಂದ ಕೂಡಲೇ ನಿಮ್ಮ ಮನೆಯಿಂದ ಓಡಿ ಬಂದಿದ್ದಾನೆ. ನಿಮ್ಮ ಅತ್ತಿಗೆಯ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನ ಕಟ್ಟಿ ನಿಮ್ಮ ಅತ್ತಿಗೆಯನ್ನ ಮನೆಯಿಂದ ಹೊರನೂಕಿದ್ದಾನೆ ಆ ಪಾಪಿ. ನಾನು ಇಲ್ಲದ ಸಮಯದಲ್ಲಿ ನನ್ನ
ಮನೆಗೆ ಸಂಚರಿಸಿ ನನ್ನ ಅಣ್ಣನ ತಲೆಯಲ್ಲಿ ಹುಳ ಬಿಟ್ಟು ಹಿಂದೆ ಕೈದ ಕತ್ತೆ. ಈ ರಚನೆ ಮೊದಲು ಈ ವಿಷಯವನ್ನು ಇಷ್ಟೊತ್ತಿಗೆ ಹೇಳಿದರೆ ನಿನ್ನ ಶವದ ಮೇಲೆ ಸಾವಿರಾರು ಹತ್ತು ಕೈಗಳು ಹಾರಾಡುವಂತೆ ಮಾಡ್ತಿದ್ದೆ. ಬರೆಯ ಪ್ರತಾಪ್, ನೀವು ಭದ್ರವಾಗಿ ಕಟ್ಟಿದ ಆ ಕಾಮಕೋಟಿಯನ್ನು ಈ ಪಲ್ಸು ಎಂಬ ಅಲ್ಲಿಂದ ಪುಡಿ ಪುಡಿ ಮಾಡಲು ಬರುವೆ. ರಾಯ, ನಿಲ್ಲು. ನಿನ್ನ ಹೋರಾಟಕ್ಕೆ ನಾನ್ ಸಾಥ್ ಕೊಡ್ತೀನಿ. ಆದ್ರೆ ನನ್ನ ತಂದೆಯನ್ನ ಕೊಂದು ನಮ್ಮ ಸರ್ವ ಆಸ್ತಿಯನ್ನ ಅನುಭವಿಸ್ತಾ ಇದ್ದಾರಲ್ಲ ನನ್ನ ಮಾವಂದಿರು, ಅವರು ನಿನ್ನಿಂದ ಕೊಲೆಯಾಗಬೇಕು. ರಜನಿ, ಏನು ಹೇಳ್ತಿದ್ದೀಯೋ ನೀನು? ಹೌದು, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೋಡು, ನನ್ನ ಜೀವನದಲ್ಲಿ ನಡೆದಿರುವ ಘಟನೆಯೆಲ್ಲ ನಾನು ನಿನಗೆ ನಿಧಾನವಾಗಿ ಹೇಳ್ತೀನಿ. ಆದ್ರೆ ಆದಷ್ಟು ಬೇಗ ನನ್ನ ಕೊರಳಿಗೆ ತಾಳಿಯನ್ನ ಕಟ್ಟಿ ನನ್ನನ್ನ ನಿಮ್ಮ ಸತಿಯಾಗಿ ಮಾಡಿಕೊಂಡು ನನ್ನ ಹೆಸರಲ್ಲಿರುವ ಈ ಆಸ್ತಿ ಐಶ್ವರ್ಯವನ್ನೆಲ್ಲ ಬಡ ಬಗ್ಗರಿಗೆ ನಾನು ದಾನ ಮಾಡಬೇಕು. ಅಂದಾಗ ಮಾತ್ರ ನನ್ನ ತಂದೆ ಎನಿಸ್ಕೊಂಡ ಧರ್ಮರಾಯರ ಹೆಸರು ಈ ಭೂಮಿಯ ಮೇಲೆ ಇನ್ನೂ ಉಳಿಯುತ್ತೆ. ಅಂದರೆ ನಿನ್ನ ತಂದೆ ಯಾರು? ನನ್ನ ತಂದೆ ಯಾರು, ನನ್ನ ತಂದೆ ಹೆಸರೇನಂತ ನಾನು ಹೇಳ್ತೀನಿ. ನೀವು ನನ್ನನ್ನ ನಿಮ್ಮ ಸತಿಯಾಗಿ ಮಾಡ್ಕೊಡೋದಕ್ಕೆ ಒಪ್ಕೊಂಡಿದಿರೋ ಇಲ್ವೋ ಅದನ್ನ ಮಾತ್ರ ಹೇಳಿ. ರಜನಿ, ಒಳ್ಳೆ ಗುಣ ತುಂಬಿದ ನಿನ್ನನ್ನು ನಾನು ಕೆಟ್ಟವಳೆಂದು ಭಾವಿಸಿದೆ. ನಿನ್ನ ಮಾವಂದಿಗೆ ನಾನು ಸವಾಲು ಹಾಕಿ ಅವರ ಎದುರುಗಡೆ ನಿಂತು ತೊಡೆ ತೊಟ್ಟಿ ಅದೇ ಮನೆಯಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೇನೆ.